ಕಸ್ಟಮರ್ಸ್. ಹೆಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗಂಡ ಲಕ್ಷ ದುಡಿದ್ರು ಹೆಂಡತಿಗೆ ಸ್ವಾಭಿಮಾನ ಅನ್ನೋದು ಹೋಗಲ್ಲ. ಬಿಕಾಸ್ ನಮ್ ಹೆಣ್ಮಕ್ಳಿಗೂ ಸ್ವಾಭಿಮಾನ ತುಂಬಾ ಮುಖ್ಯ. ಅದ್ರಲ್ಲೂ ನಾನು ಹೊರಗಡೆ ಹೋಗಿ ಕೆಲಸ ಮಾಡಕ್ಕಾಗಲ್ಲ, ಹೊರಗಡೆಯಿಂದ ನಾನು ಹಣ ದುಡಿಯಕ್ಕಾಗಲ್ಲ ಅಂತನೋರ್ಗೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಯಾಕೆ ಅಂತಂದ್ರೆ ಇವಾಗ ನಾನಿರೋ ಜಾಗ ಬಂದ್ಬಿಟ್ಟು ಮಧು ಸ್ವಿಂಗ್ ಮಿಷಿನ್ ಸರ್ವಿಸ್ ಸೆಂಟರ್ ಅಂಡ್ ಸೇಲ್ಸ್ ಅಲ್ಲಿ. ಅಂಡ್ ಇಲ್ಲಿ ಸುಮಾರು ಅನೇಕ ರೀತಿಯ ಏನೋ ಎಲ್ಲಾ ಕಂಪ್ನಿಯ ಸ್ವಿಂಗ್ ಮಷಿನ್ಸ್ ಗಳು ಸಿಗುತ್ತೆ. ಪೋರ್ಟೇಬಲ್ ಇದೆ, ಜೊತೆಗೆ ನಿಮ್ಗೆ ಎಲೆಕ್ಟ್ರಿಕಲ್ ಇದೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಈ ಜಾಗದ ಬಗ್ಗೆ ನಾನು ಹೇಳಲೇಬೇಕು. ಎಷ್ಟೋ ಜನ ಹೆಣ್ಮಕ್ಳಿಗೆ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ, ಮನೇಲಿ ಕುತ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋರು ಈ ಒಂದ್ ಜಾಗಕ್ಕೆ ವಿಸಿಟ್ ಮಾಡಿ ಅಂಡ್ ನಿಮ್ಮ ಪುಟ್ಟ ಬಿಸ್ನೆಸ್ ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ಕೋಬಹುದು. ಅದಲ್ದೇನೆ ಏನು ದೊಡ್ಡ ಗಾರ್ಮೆಂಟ್ಸ್ ಅಲ್ಲಿ ಆಗಿದ್ರೆ ಅಥವಾ ಬೋಟಿಕ್ ಆಗಲಿ ಏನ್ ಬೇಕು ಪ್ರತಿಯೊಂದು ಐಟಮ್ ನಿಮ್ಗೆ ಇಲ್ಲಿ ಸಿಗುತ್ತೆ. ನಾನೇ ಜಾಸ್ತಿ ಮಾತಾಡ್ತಾ ಇದ್ದೆ, ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನ ಯಾವಾಗ ಕೊಡ್ತೀರಾ ಅಂತ ಕೇಳಿದ್ರೆ ಸೊ ವೇಟ್ ಮಾಡಬೇಡಿ. ಈ ಒಂದು ಶಾಪ್ ನ ಓನರ್ ತೆಗಿದ್ದಾರೆ, ಅವ್ರನ್ನ ಮಾತಾಡ್ಸಿ ನಿಮ್ಮಷ್ಟು ಇನ್ಫಾರ್ಮೇಶನ್ಸ್ ನ ನಿಮ್ಗೆ ಕೊಡ್ತೀನಿ. ಸೊ ಈಗ ಮ್ಯಾಮ್ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಾಯ್ ಮ್ಯಾಮ್, ನಮಸ್ತೆ. ಹಾಯ್ ಮೇಡಮ್, ನಮಸ್ತೆ. ಹೆಂಗಿದೀರಾ? ಚೆನ್ನಾಗಿದೆ, ನೀವು? ನಾವು ಸೂಪರ್ ಆಗಿದ್ದೀವಿ ಮ್ಯಾಮ್. ಎಷ್ಟೊಂದ್ ಜನಕ್ಕೆ ಶಾಪ್ ಲೊಕೇಶನ್ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಅಂಡ್ ಶಾಪ್ ನೇಮ್ ಮತ್ತೆ ಶಾಪ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂತ ಹೇಳಕ್ ಆಗತ್ತಾ? ನಮ್ದು ಶಾಪ್ ನೇಮ್ ಬಂದ್ಬಿಟ್ಟು ಮಧು ಸ್ವಿಂಗ್ ಮಿಷಿನ್ ಸೇಲ್ಸ್ ಅಂಡ್ ಸರ್ವಿಸಿಂಗ್ ಸೆಂಟರ್, ಪ್ರಸನ್ನ ಥಿಯೇಟರ್ ಹತ್ರ, ರಾಜಾಜಿನಗರ್ ಲೊಕೇಶನ್ ಆಗುತ್ತೆ. ಅಂಡ್ ಮೆಟ್ರೋ ಇಂದ ಬರೋದಾದ್ರೆ ಈಸಿಯಾಗಿ ಮಾಗಡಿ ರೋಡ್ ಮೆಟ್ರೋ ಬರ್ಬೋದು. ಓಕೆ ಮ್ಯಾಮ್, ಇಲ್ಲಿ ಏನೆಲ್ಲ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಿದ್ರೆ ಅಥವಾ ಏನೆಲ್ಲ ಪ್ರಾಡಕ್ಟ್ಸ್ ಇಲ್ಲಿ ಸಿಗುತ್ತೆ ಅಂಡ್ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಕ್ ಆಗತ್ತಾ? ಓಕೆ. ನಮ್ಮಲ್ಲಿ ಮೇಡಮ್ ನಾರ್ಮಲ್ಸ್ ಬೇಸಿಕ್ ಮಾಡೆಲ್ ಇಂದಾನು ಹೈಯರ್ ಎಂಡ್ ವರ್ಗು ಎಲ್ಲಾ ತರ ಮಾಡೆಲ್ಸ್ ಇದೆ. ಲೈಕ್ ಸ್ಟಿಚಿಂಗ್, ಜಿಗ್ಜಾಗ್, ಓವರ್ ಲಾಕ್, ಸ್ಪೆಷಲ್ ಮಷಿನ್ ಬೇಕು ಅಂತ ಗಾರ್ಮೆಂಟ್ ಇಂಡಸ್ಟ್ರಿಗೆ ಕಾಜಾ ಬಟನ್ ಆಗ್ಲಿ, ಆಟೋ ಟ್ರಿಮ್ಮಿಂಗು, ತ್ರಿಬಲ್ ನೀಡಲ್, ಫೀಡ್ ಫಾರ್ಮ್ ಎಲ್ಲಾ ತರ ಇದೆ. ಲೈಕ್ ಡೊಮೆಸ್ಟಿಕ್ ಪರ್ಪಸ್ ಇಂದ ಗಾರ್ಮೆಂಟ್ ಇಂಡಸ್ಟ್ರಿ ವರ್ಗು, ಅಲ್ಲ ಬೊಟಿಕ್ಸ್ ವರ್ಗು ಏನೇ ಮಷಿನ್ಸ್ ಬೇಕಂದ್ರು ಸ್ಪೇರ್ಸ್ ಎಲ್ಲ ನಮ್ಮಲ್ಲಿ ಪ್ರೊವೈಡ್ ಇದೆ. ಓಕೆ, ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಸ್ಪೇಸ್ ಎಲ್ಲ ನಮ್ಮಲ್ಲಿ ಅವೈಲೇಬಲ್ ಇದೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಮನೇಲಿ ಅಮ್ಮಂದ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ದನ ನೋಡಿರ್ತೀರ, ಅಂದ್ರೆ ಚಿಕ್ಕ ಮಷಿನ್ ಇಟ್ಕೊಂಡು ಪಕ್ಕದ ಮನೆಯವ್ರಿಗೆ ಗೊತ್ತಿರೋರು 4 ಜನದ ಬ್ಲೌಸ್ ಹೊಲ್ಕೊಂಡು ಈ ತರದ್ದು. ಸೊ ಆ ತರದವ್ರಿಗೂ ಇಲ್ಲಿ ಫೆಸಿಲಿಟೀಸ್ ಇದೆ, ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದೆಲ್ಲ ರಿಕ್ವೈರ್ಮೆಂಟ್ಸ್ ನೀವು ಪ್ರೊವೈಡ್ ಮಾಡ್ತೀರಾ? ಮನೇಲಿ ಜಸ್ಟ್ ವಾಲ್ಸ್ ಎಕ್ಸಾಕ್ಟ್ ಮಾಡ್ಕೊಡ್ತೀನಿ, ಚಿಕ್ಕದಾಗಿ ಸ್ಟಾರ್ಟ್ಅಪ್ ಮಾಡ್ತೇನೆ ಅಂದ್ರೆ ಆ ಮಷಿನ್ಸ್ ಇದೆ. ನಮ್ಮ ಹತ್ರ ಸೆಕೆಂಡ್ಸ್ ಇದೆ, ನ್ಯೂ ಮಷಿನ್ಸ್ ಇದೆ. ಓಲ್ಡ್ ಮತ್ತೆ ನ್ಯೂ ಮಷಿನ್ ಎರಡಕ್ಕೂ ನಾವು ವಾರಂಟಿ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಎರಡಕ್ಕೂ ವಾರಂಟಿ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೀರಾ? ಸೊ ಇನ್ನೊಂದೇನಪ್ಪಾ ಅಂದ್ರೆ ನಾ ಈ ಪಾಯಿಂಟ್ ಹೇಳಲೇಬೇಕು. ಎಷ್ಟೊಂದ್ ಜನಕ್ಕೆ ಅನಿಸ್ತಾ ಇರುತ್ತೆ ಪುಟ್ಟದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು, ಅದ್ರಲ್ಲಿ ಹುಡುಗಿರಿಗೆ ಒಂದ್ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅನ್ನೋ ಸ್ವಾಭಿಮಾನ ಜಾಸ್ತಿ ಇರುತ್ತೆ. ಸೊ ಅವ್ರಿಗೆ ಈ ಜಾಗ ಹೇಳಿ ಮಾಡ್ಸಿರೋ ಜಾಗ. ಅಂಡ್ ಅದಲ್ದೇನೆ ಮ್ಯಾಮ್ ಇವಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಸೆಕೆಂಡ್ಸ್ ಮತ್ತೆ ಫಸ್ಟ್ ಪ್ರತಿಯೊಂದು ಸಿಗುತ್ತೆ ಅಂಡ್ ವಾರಂಟಿ ಕೊಡ್ತೀನಿ ಅಂತ. ಮ್ಯಾಮ್ ಯಾವೆಲ್ಲ ಬ್ರಾಂಡ್ಸ್ ಅವೈಲೇಬಲ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಮೆರಿಟ್, ಉಷಾ, ನಂದಿ, ಡೊಮೆಸ್ಟಿಕ್ ಮಷಿನ್ಸ್ ಅಲ್ಲಿ. ಪೋರ್ಟಬಲ್ ಬಂದ್ರೆ ಉಷಾ ಸಿಂಗಲ್ ಬ್ರದರ್ ಸಿಗುತ್ತೆ. ಆಮೇಲೆ ಎಂಬ್ರಾಯ್ಡ್ರಿ ಬಂದ್ರೆ ಉಷಾ ಬ್ರದರ್ ಸಿಗುತ್ತೆ. ಎಂಬ್ರಾಯ್ಡ್ರಿ ಸಿಂಗಲ್ ನೀಡಲ್ ಎಂಬ್ರಾಯ್ಡ್ರಿ ಮಷಿನ್ ಸಿಗುತ್ತೆ. ಆಟೋಮೆಟಿಕ್ ಎಂಬ್ರಾಯ್ಡ್ರಿ ಇರುತ್ತೆ. ಮ್ಯಾನ್ಯುವಲ್ ಎಂಬ್ರಾಯ್ಡ್ರಿ ರೆನ್ಯೂ ಬರುತ್ತೆ. ಮಲ್ಟಿ ಎಂಬ್ರಾಯ್ಡ್ರಿ ಬಂದ್ರೆ HSW ಇದೆ ನಮ್ಮಲ್ಲಿ. ಓಕೆ ಮ್ಯಾಮ್, ಇವಾಗ ಬೇರೆ ಕಡೆಯಿಂದ ವಿಡಿಯೋ ನೋಡ್ತಾ ಇರ್ತಾರೆ, ಅವ್ರಿಗೆ ಹೋಮ್ ಡೆಲಿವರಿ ಆಪ್ಷನ್ ಇದೆಯಾ ಅಂತ ಕೇಳ್ತಾರೆ. ಸೊ ಹೇಗೆ ಅದಕ್ಕೆಲ್ಲ ಆಪ್ಷನ್ ಹೆಂಗಿದೆ? ಆನ್ಲೈನ್ ಪೇಮೆಂಟ್ ಮಾಡ್ಕೊಂಡ್ರೆ ಅವ್ರಿಗೆ ಡೋರ್ ಸ್ಟೆಪ್ ಡೆಲಿವರಿ ಇರುತ್ತೆ. ಹೋಮ್ ಡೆಲಿವರಿ ಸರ್ವಿಸ್. ಆದ್ರೆ ಥ್ರೂಟ್ ಬ್ಯಾಂಗ್ಳೂರ್ ಅಷ್ಟೇ ಅಥವಾ ಕರ್ನಾಟಕ ಎಲ್ಲಾದ್ರೂ ನಡೆಯುತ್ತೆ? ಎಲ್ಲಾದ್ರೂ ಸಪ್ಲೈ ಮಾಡಿ, ಆಲ್ ಓವರ್ ಕರ್ನಾಟಕ. ಸೊ ನೀವು ಬೇರೆ ಕಡೆಯಿಂದ ವಿಡಿಯೋ ನೋಡ್ತಾ ಇದ್ರೆ ಸೊ ನಿಮ್ಗೂ ಒಂದು ಅಪರ್ಚುನಿಟಿ ಇದೆ, ಅಂದ್ರೆ ಹೋಮ್ ಡೆಲಿವರಿ ಫೆಸಿಲಿಟಿ ಇದೆ. ಅಂಡ್ ಈ ಒಂದು ಜಾಗನ ಏನು ವಿಸಿಟ್ ಮಾಡ್ದೇನೆ ಆಮೇಲೆ ರಿಗ್ರೆಟ್ ಮಾಡ್ಕೊಳಕ್ ಹೋಗ್ಬೇಡಿ. ನಾನೇ ಜಾಸ್ತಿ ಮಾತಾಡ್ತಾ ಇದೀನಿ ಅಂತ ಅನ್ಸುತ್ತೆ. ಮ್ಯಾಮ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ? ಮೇಡಮ್ ಬನ್ನಿ, ಇವಾಗ ನಾನು ನಿಮ್ಗೆ HSW ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. HSW ಬಂದ್ಬಿಟ್ಟು ನಮ್ದು 5G ಅಂತ ಲೇಟೆಸ್ಟ್ ಮಾಡೆಲ್ ಬಂದಿದೆ. 5G ಲೇಟೆಸ್ಟ್ ಮಾಡೆಲ್ ಇದು. ಇದ್ರಲ್ಲಿ ಏನು ಅಂದ್ರೆ ನಿಮ್ಗೆ ಫೀಚರ್ಸ್ ಅಡ್ವಾನ್ಸ್ ಆಗಿ ಅಪ್ಗ್ರೇಡೆಡ್ ಮಾಡಿದ್ದಾರೆ. ಸೊ ತುಂಬಾ ಮಾಡೆಲ್ ಗಳು ನೋಡಿರ್ತೀವಿ ನಾವು, ಬಟ್ HSW 5G ಬಂದ್ಬಿಟ್ಟು ನಮ್ಗೆ ಫ್ರೆಂಡ್ಲಿ ಆಪ್ಷನ್ಸ್ ಇದೆ. ಈಸಿ ಆಪರೇಟಿಂಗ್, ಲೈಕ್ ಡಿಸೈನ್ ಸೆಲೆಕ್ಷನ್ ಆಗ್ಲಿ, ಬ್ಯಾಕ್ ಗ್ರೌಂಡ್ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ನಾವು ಚೇಂಜ್ ಮಾಡ್ಕೋಬಹುದು. ನೋಡಿ ಇವಾಗ ನಮ್ದು ಬಟ್ಟೆ ಯಾವ ಕಲರ್ ಇದೆ ಫ್ಯಾಬ್ರಿಕ್, ಆ ಕಲರ್ ಅಲ್ಲಿ ನಾವು ಚೇಂಜ್ ಮಾಡ್ಕೋಬಹುದು. ಅಂದ್ರೆ ಇಲ್ಲೇ ನಾವು ಕಲರ್ ಕಾಂಬಿನೇಷನ್ ಚೇಂಜ್ ಮಾಡ್ಕೊಂಡು ನಮ್ಗೆ ಯಾವ ಕಲರ್ ಬೇಕೋ ಆ ತರ ಸೆಟ್ ಮಾಡ್ಕೊಂಡು ನಮ್ಗೆ ಬಿಫೋರ್ ಔಟ್ಪುಟ್ ಗೊತ್ತಾಗುತ್ತೆ ನಮ್ಗೆ ಡಿಸೈನ್ ಯಾವ ತರ ಬರುತ್ತೆ ಅಂತ ಹೇಳಿ. ಇವಾಗ ನಾರ್ಮಲ್ ಆಗಿ
ಸುಮ್ನೆ ಸೆಲೆಕ್ಟ್ ಮಾಡದೆ ಹಾಕ್ಬಿಟ್ರೆ ಔಟ್ಪುಟ್ ಬಂದ್ಮೇಲೆ ರಿಗ್ರೆಟ್ ಆಗೋದ್ಕಿಂತ ನಾವ್ ಇಲ್ಲೇ ಬಿಫೋರ್ ನಾವು ನೋಡ್ಕೋಬಹುದು, ಸೆಲೆಕ್ಟ್ ಮಾಡ್ಕೋಬಹುದು. ಆಮೇಲೆ ಆಪ್ಷನ್ಸ್ ತುಂಬಾ ಇದ್ರಲ್ಲಿ ಈಗ ನೋಡಿ ಸೈಜ್ ವೈಸ್ ನೀವು ಚೇಂಜಸ್ ಮಾಡ್ತೀನಿ ಅಂದ್ರೆ ಚಿಕ್ಕದು ದೊಡ್ಡದು ಮಾಡ್ಕೋಬಹುದು. ಲೈಕ್ ರಿಪಿಟೇಷನ್ಸ್ ಮಾಡ್ಕೋತೀನಿ ಅಂದ್ರೆ ಮಲ್ಟಿ ಮಾಡ್ಕೋಬಹುದು ಇದನ್ನೇ ಅವರು. ಓಕೆ, ಓ ಇಲ್ಲೇ ಕೌಂಟ್ ಕೊಟ್ಕೊಂಡ್ಬಿಟ್ಟು ಕೌಂಟ್ ಕೊಟ್ಕೊಂಡು ಮಲ್ಟಿ ಮಾಡ್ಕೋಬಹುದು. ಡಿಸೈನ್ಸ್ ಸೈಜ್ ವೈಸ್ ಇಲ್ಲಿ ಇನ್ಕ್ರೀಸ್ ಮಾಡಬಹುದು. ಒಂದು ಬುಟ್ಟ ಇರೋದನ್ನ ನಾವು ಮಲ್ಟಿ ಮಾಡ್ಕೋಬಹುದು ಇದ್ರಲ್ಲಿ. ಓಕೆ, ಅಂದ್ರೆ ಇವಾಗ ಒಂದ್ ಡಿಸೈನ್ ಏನಿದೆ ಅದನ್ನ ಮಲ್ಟಿ ಡಿಸೈನ್ಸ್ ಮಾಡ್ಕೋಬಹುದು. ಲೈಕ್ ಈಗ ಸಿಂಪಲ್ ಆಗಿ ಒಂದು ಪ್ಲೇನ್ ಬಟ್ಟೆ ತಗೊಂಡ್ಬಿಟ್ಟು ನಮ್ಗೆ ಬುಟ್ಟಾಸ್ ಹಾಕೊಡಿ ಅಂತ ಹೇಳ್ತಾರೆ. ಅವಾಗ ನೀವು ಡಿಸೈನರ್ ಮೇಲೆ ಡಿಪೆಂಡ್ ಆಗೋ ತರ ಇರಲ್ಲ, ನೀವೇನೆ ಓನ್ ಆಗಿ ಆಪರೇಟ್ ಮಾಡಿ ನಾವು HSW ಮಷೀನ್ ಅಲ್ಲಿ ಆಪರೇಟ್ ಮಾಡಿ ಮಾಡ್ಕೊಡ್ಬೋದು ಡಿಸೈನ್ಸ್ ಎಲ್ಲ. ಆಮೇಲೆ ಫೋಟೋ ಇಂಟು ಎಂಬ್ರಾಯ್ಡ್ರಿ ಕನ್ವರ್ಟ್ ಮಾಡ್ಬೋದು, ಲೋಗೋ ಡಿಸೈನ್ಸ್ ಮಾಡ್ಬೋದು, ಟಿ ಶರ್ಟ್. ಅಂಡ್ ಇವಾಗ ಎಷ್ಟೋ ಜನ ಟ್ರೆಂಡಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಮದ್ವೆ ಸೀರೆಗಳ ಬ್ಲೌಸ್ ಹಿಂದ್ಗಡೆ ಬ್ರೈಡ್ ಮತ್ತೆ ಗ್ರೂಮ್ದು ಫೋಟೋಸ್ ಹಾಕೊಳ್ತಿರ್ತಾರೆ. ಅವ್ರ ಮೆಮೊರೇಬಲ್ ಡೇ ಇಡೀ ಎಲ್ಲರ ಲೈಫ್ ಅಲ್ಲೂ. ಸೊ ಆ ತರದ್ ಏನಾದ್ರು ಇತ್ತು ಅಂದ್ರೆ ಬ್ಲೌಸ್ ಹಿಂದ್ಗಡೆ ಡಿಸೈನ್ಸ್ ಮಾಡ್ಕೊಳ್ಳಾಗ್ಲಿ ಅಥವಾ ಸ್ಯಾರಿ ಮೇಲ್ಗಡೆ ಮಾಡಕ್ ಆಗುತ್ತೆ ಮ್ಯಾಮ್? ಸ್ಯಾರಿ ಮೇಲೆ ಮಾಡ್ಬೋದು. ಜಾಸ್ತಿ ಇವಾಗ ಟ್ರೆಂಡ್ ಇರೋದು ಬ್ಲೌಸ್ ಬ್ಯಾಕ್ ಅಲ್ಲಿ ಗ್ರೂಮ್ ಮತ್ತೆ ಬ್ರೈಡ್ ಇಬ್ಬರದು ಫೋಟೋ ಮಾಡ್ಬಿಟ್ಟು ನಾವು ವರ್ಕ್ ಮಾಡ್ಕೊಡ್ತೀವಿ ಅವ್ರಿಗೆ. ಈ ತರ ಫೋಟೋ ಎಂಬ್ರಾಯ್ಡ್ರಿ ಮಾಡ್ಬೋದು ಈ ತರ. ಓಕೆ, ಇದು ನೋಡ್ತಾರೆ. ಅಂಡ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಇನ್ಕ್ಲೂಡಿಂಗ್ ಏನಪ್ಪಾ ಅಂದ್ರೆ ಕಲರ್ ಕಾಂಬಿನೇಷನ್ ಇವ್ಗೆ ಇಲ್ಲಿ ಸೆಲೆಕ್ಟ್ ಮಾಡೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು. ಗಣೇಶ ಅವ್ರದ್ದು ಏನು ಪೇಟ ಅಂತ ಹೇಳಿ ಹೇಳ್ತೀವಿ ಅದಾಗಿರ್ಲಿ, ಸ್ಕಿನ್ ಟೋನ್ ಆಗಿರ್ಲಿ, ಪಂಚೆ ಆಗಿರ್ಲಿ, ಕಾಲ್ ಗೆಜ್ಜೆ ಆಗಿರ್ಲಿ, ದಿಂಬ್ ಆಗಿರ್ಲಿ, ಪ್ರತಿಯೊಂದನು ಡೀಟೇಲಿಂಗ್ ಫಿನಿಶಿಂಗ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಇದೆಲ್ಲ ಪ್ಲೇನ್ ಬ್ಲೌಸ್ ಮೇಲ್ಗಡೆ ಮಾಡಿದ್ರೆ ಪ್ಲೇನ್ ಬ್ಲೌಸ್ ನಾವು ವೆಲ್ವೆಟ್ ಇವಾಗ ತುಂಬಾ ವೆಲ್ವೆಟ್ ಯೂಸ್ ಮಾಡ್ತಾ ಇದಾರೆ ಕಸ್ಟಮರ್ಸ್. ಹೌದು, ಅದ್ರಲ್ಲಿ ನಾವು ಈ ತರ ಓನ್ಲಿ ಜರಿ ಫಿನಿಶಿಂಗ್ ಮಾಡ್ಬಿಟ್ಟು ಅಂದ್ರೆ ನೆಕ್ ಡಿಸೈನ್ ಮಾಡ್ಬಿಟ್ಟು ಇದನ್ನ ನಾರ್ಮಲ್ ಫ್ಯಾಬ್ರಿಕ್ ತಗೋಬಿಟ್ಟು ನಾವು ರೆಡಿಮೇಡ್ ತರನು ಮಾಡ್ಬೋದು ಇದ್ರಲ್ಲಿ. ಅಂದ್ರೆ ಈ ತರ ನೀವು ಆಲ್ರೆಡಿ ನೋಡಿರ್ತಾರೆ, ಈ ತರ ಬಟ್ಟೆ ತುಂಬಾ ಓಡ್ತಾ ಇದೆ ನಮ್ ಬ್ಯಾಂಗ್ಳೂರಲ್ಲಿ. ಪ್ಲೇನ್ ಕಾಂಟ್ರಾಸ್ಟ್ ಆಗಿ ಯೂಸ್ ಮಾಡ್ತಿದಾರೆ, ಅದ್ರಲ್ಲಿ ರೆಡಿಮೇಡ್ ತರನು ನಾವು ಕನ್ವರ್ಟ್ ಮಾಡಿದೀವಿ. ಓಕೆ, ನಾರ್ಮಲ್ ಈ ತರ ರೆಡಿ ಮಾಡಿ ಇಟ್ಬಿಟ್ರೆ ನಿಮ್ಗೆ ಆರಾಮಾಗಿ ಹೊಲ್ಸ್ಕೊಂಡ್ಬಿಡೋದು ಡೈರೆಕ್ಟ್, ಮತ್ತೆ ವೇಟ್ ಮಾಡೋ ತರದಿಲ್ಲ. ಓಕೆ, ಅಂಡ್ ಈ ಮಷೀನ್ಸ್ ನ ಎಲ್ಲ ಪರ್ಚೇಸ್ ಮಾಡ್ಬೇಕು ಅನ್ಕೊಂಡಿರ್ತೀರಾ, ಅಂಡ್ ಇನ್ನಷ್ಟು ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಜಾಸ್ತಿ ಇನ್ಫಾರ್ಮೇಶನ್ಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನ ತಗೊಳ್ಳಿ. ಅಂಡ್ ಹೋಮ್ ಡೆಲಿವರಿ ಆಪ್ಷನ್ಸ್ ಇದೆ, ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತ ಹೇಳ್ತೀನಿ ಮ್ಯಾಮ್. ನೆಕ್ಸ್ಟ್ ಇದು ತೋರಿಸ್ತೀರಾ ಅಂತ? ನೆಕ್ಸ್ಟ್ ನಮ್ಮಲ್ಲಿ ಓವರ್ಲಾಕ್ ಮಷೀನ್ಸ್ ಇದೆ. ಇದು ಓವರ್ಲಾಕ್ ಮಷೀನ್ಸ್ ಇದೆ ಎಲ್ಲ ಬಂದ್ಬಿಟ್ಟು ಲೈಕ್ ಪೋರ್ಟಬಲ್ ಇರುತ್ತೆ, ನಿಮ್ಗೆ ಸ್ಟ್ಯಾಂಡ್ ಟೇಬಲ್ ಇರುತ್ತೆ. ಜಿಗ್ಜಾಗ್ ಮಷೀನ್ ಸಿಗುತ್ತೆ. ಜಿಗ್ಜಾಗ್ ಮಷೀನ್ ಓಕೆ, ಅಂಡ್ ತುಂಬಾ ವೆರೈಟೀಸ್ ಅಂಡ್ ತುಂಬಾ ಬ್ರಾಂಡ್ಸ್ ಅವೈಲೇಬಲ್ ಇದೆ ಇಲ್ಲಿ. ಅಂಡ್ ಇವೆಲ್ಲ ಮ್ಯಾಮ್ ನೀವೇ ಡಿಸೈನ್? ಇದೆಲ್ಲ ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿರೋದು, ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಮಾಡಿರೋದು ಇದೆಲ್ಲ. ಅಂಡ್ ಪ್ರತಿಯೊಂದು ನೋಡ್ತಾ ಇರಬಹುದು. ಇದು ಏನು ಜಸ್ಟ್ ನಿಮ್ಗೆ ಎಲ್ಲಾ ಬ್ಲೌಸ್ ಗಳೇನಾಗುತ್ತೆ ಹೊಲ್ದ್ಮೇಲೆ ಅಥವಾ ನಾರ್ಮಲ್ ಪ್ಲೇನ್ ತಗೊಂಡ್ಬಿಟ್ಟು ಆಮೇಲೆ ಡಿಸೈನ್ ಮಾಡ್ಸ್ಕೋಬೇಕು ಅನ್ನೋದಕ್ಕಿಂತ ಡಿಸೈನ್ ಇರುತ್ತೆ. ಇನ್ಕ್ಲೂಡಿಂಗ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್. ಇದು ಕಲರ್ ಕಾಂಬಿನೇಷನ್ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಬಿಡ್ತೀವಲ್ಲ ಮೇಡಮ್, ಇವಾಗ ಟೆನ್ಷನ್ಸ್ ಇರಲ್ಲ ನಮ್ಗೆ. ಔಟ್ಪುಟ್ ಯಾವ ತರ ಬರುತ್ತೆ ಅಂತ ಫಸ್ಟ್ ಗೊತ್ತಾಗ್ಬಿಡುತ್ತೆ ನಮ್ಗೆ. ಗೊತ್ತಾದ್ಮೇಲೆ ನಾವ್ ಈಸಿಯಾಗಿ ಮಾಡ್ಕೋಬಹುದು. ನೋಡಿ ಇದೆಲ್ಲ ಮಗ್ಗಮ್ ವರ್ಕ್ ಎಫೆಕ್ಟ್. ಇವಾಗ ಟ್ರೆಂಡಿ ತುಂಬಾ ಹೌದು, ಸ್ಲೀವ್ಸ್ ಗೆಲ್ಲ ಈ ತರ ಬರುತ್ತೆ. ಓಕೆ, ಇದೆಲ್ಲ ಬ್ರೈಡಲ್ ವೇರ್ ಯೂಸ್. ಹೌದು, 2 ಸೈಡ್ ಸ್ಲೀವ್ ಬ್ರೈಡಲ್ ವೇರ್ ಗೆ ತುಂಬಾ ಯೂಸ್ಫುಲ್ ಆಗಿ ಚೆನ್ನಾಗಿರುತ್ತೆ. ಓಕೆ, ಅಂಡ್ ಇನ್ಕ್ಲೂಡಿಂಗ್ ಸ್ಟೋನ್ ಹಾಕದೆ ಸ್ಟೋನ್ಸ್ ಅಲ್ಲೇ ನಾವು ಈ ತರ ಫಿನಿಶಿಂಗ್ ಕೊಟ್ಟಿದೀವಿ ನೋಡಿ. ಓಕೆ, ಇದ್ರಲ್ಲಿ ಒಂದು ಸಿಂಗಲ್ ಸ್ಟೋನ್ ಯೂಸ್ ಮಾಡಿಲ್ಲ, ಬಟ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಡ್ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ನಾರ್ಮಲ್ ಸ್ಟೋನ್ ಹಾಕಿದ್ರೆ ಮಾತ್ರ ಇಷ್ಟು ಫಿನಿಶಿಂಗ್ ಸಿಗುತ್ತೆ ಅಂತ ನಮ್ ತಲೆಯಲ್ಲಿ ಇರುತ್ತೆ, ಬಟ್ ಸಿಂಗಲ್ ಸ್ಟೋನ್ ಯೂಸ್ ಮಾಡಿಲ್ಲ ಇಲ್ಲಿ. ಇಷ್ಟು ಸ್ಲೀವ್ಸ್ ಡಿಸೈನ್ ಬರೋದು, ಚಿಕ್ಕ ಚಿಕ್ಕ ರೋಸ್ ಡಿಸೈನ್ ಬೇರೆ ಕೊಟ್ಟಿದ್ದಾರೆ, ಸಖತ್ತಾಗಿದೆ ಕಲರ್ ಕಾಂಬಿನೇಷನ್. ಇದೆಲ್ಲ ನಾಟ್ಸ್ ವರ್ಕ್ ಮೇಡಮ್, ಹ್ಯಾಂಡ್ ವರ್ಕ್ ಎಫೆಕ್ಟ್ ಅಲ್ಲಿ ಮಗ್ಗಮ್ ಅಲ್ಲಿ ಜಾಸ್ತಿ ನಾಟ್ಸ್ ಯೂಸ್ ಮಾಡ್ತೀವಿ. ಸೊ ಇದು ನಾಟ್ಸ್ ವರ್ಕ್ ಮಾಡಿದೀವಿ ಇದ್ರಲ್ಲಿ. ಅಂಡ್ ಇದು ಸ್ಟೋನ್ ಎಲ್ಲ ಮಷೀನ್ ಅಲ್ಲೇ ಇದಾಗುತ್ತೆ, ಅದು ಬೈ ಹ್ಯಾಂಡ್ ಅಲ್ಲಿ ಹಾಕ್ಬೋದು. ಇದು ಬೈ ಹ್ಯಾಂಡ್ ಮಷೀನ್ ಎಂಬ್ರಾಯ್ಡ್ರಿ ಮಾಡ್ಬಿಟ್ಟು ಸ್ಟೋನ್ಲೆಸ್ ಬಾಲ್ಸ್ ಅನ್ನು ಕೇಳಿರೋರ್ಗೆ ಈ ತರ ಮಾಡ್ಬೋದು ನಾವು. ಓನ್ಲಿ ಎಂಬ್ರಾಯ್ಡ್ರಿ ಮಿಷನ್ ತಗೊಂಡ್ರೆ ಬೀಡ್ಸ್ ಸ್ಟೋನ್ಸ್ ಯಾವ ತರ ಹಾಕ್ಬೇಕು ಅಂದ್ರೂ ಈ ತರ ನಾವು ಡಿಸೈನ್ ಅಲ್ಲಿ ಕ್ರಿಯೇಟಿವ್ ಆಗಿ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇದು ಅಷ್ಟೇನೆ ಬ್ರೈಡಲ್ ವೇರ್, ಇದು ಸ್ಲೀವ್ ಡಿಸೈನ್ ಓನ್ಲಿ ಜರಿ ಮತ್ತೆ ಒಂದ್ ಸಿಂಗಲ್ ಥ್ರೆಡ್ ಯೂಸ್ ಮಾಡಿ ಮಾಡಿರೋದು. ಅಂಡ್ ಇದೆಲ್ಲ ಯಾವ ತರ ಡಿಸೈನ್ ಮ್ಯಾಮ್? ಇದೆಲ್ಲ ಬಂದ್ಬಿಟ್ಟು ಕಟ್ ವರ್ಕ್ ಅಂತ ಇದ್ ಮಾಡ್ತೀವಿ ಮೇಡಮ್. ಕಟ್ ವರ್ಕ್ ಅಂದ್ರೆ ಆಟೋಮೆಟಿಕ್ ಬಟ್ಟೆ ಕಟ್ ಆಗ್ಬಿಟ್ಟು ವರ್ಕ್ ಆಗ್ಬಿಟ್ಟು ಕಟ್ ಆಗುತ್ತೆ. ಇದು ನಿಮ್ಗೆ ಲೇಸರ್ ಕಟಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಲೇಸರ್ ಎಂಬ್ರಾಯ್ಡ್ರಿ ವಿತ್ ಲೇಸರ್ ಮಷಿನ್, ಇದು ಸ್ಪೆಷಲ್ ಮಷಿನ್ಸ್ ಎಂಬ್ರಾಯ್ಡ್ರಿಲಿ. ಇದು ಬಂದು ಫೋಟೋ ಎಂಬ್ರಾಯ್ಡ್ರಿ. ಅಂಡ್ ನಾ ಇದ್ರ ಬಗ್ಗೆ ಮಾತಾಡ್ಲೇಬೇಕು. ಮ್ಯಾಮ್ ಅಲ್ಲಿ ಹಾಕಿದ್ರು ನೋಡ್ಬಿಟ್ಟು ನಾ ಯಾವ್ದೋ ಪ್ರಿಂಟ್ ಅನ್ಕೊಂಡಿದ್ದೆ, ಅವ್ರು ಹೇಳಿದ್ರು ಥ್ರೆಡ್ ಅಲ್ಲಿ ಮಾಡಿರೋದು ಅಂತ. ನಿನ್ ಫೀಲ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಶೇಡ್ಸ್ ಮ್ಯಾಮ್ ಇದು ನಾರ್ಮಲ್ ಪೇಂಟ್ ಮಾಡ್ಬೇಕಾದ್ರೆ ಒಂದ್ ಶೇಡ್ ಬರುತ್ತೆ, ಲೈಟ್ ಕಲರ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ತರದನ್ನ ನೀವು ಇಲ್ಲಿ ಥ್ರೆಡ್ ವರ್ಕ್ ಅಲ್ಲಿ ಕಾಣ್ತಾ ಇದ್ದೀರಾ.
ಅಂಡ್ ಅದಲ್ದೇನೆ ಮ್ಯಾಮ್ ಈ ತರದನ್ನ ನೀವು ಬಟ್ಟೆ ಬೇರೆ ಯಾವ ಬಟ್ಟೆ ಮೇಲೆ ಎನಿ ಕೈಂಡ್ ಆಫ್ ಮೆಟೀರಿಯಲ್ ಅಲ್ಲಿ ನಾವು ಡಿಸೈನ್ ಡೆವಲಪ್ ಮಾಡ್ಬಿಟ್ಟು ಮಾಡ್ಬೋದು. ಶೇಡ್ಸ್ ವೈಸ್ ನಾವು ಡಿಸೈನ್ ಡೆವಲಪ್ ಮಾಡಿದಾಗ ಅವ್ರಿಗೆ PDF ಕೊಡ್ತೀವಿ ನಾವು ಕಸ್ಟಮರ್ ಗಳಿಗೂ. ಆ ಕಲರ್ ಕೋಡ್ ಯೂಸ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಈ ತರ ಫಿನಿಶಿಂಗ್ ಬರುತ್ತೆ. ಯಾವ್ದ್ ಬೇಕಾದ್ರೂ ಮಾಡ್ಬೋದು ಅವರು. ಅಂಡ್ ನೀವು ಫೋಟೋ ಫ್ರೇಮ್ ಆಗು ಯೂಸ್ ಮಾಡ್ಬೋದು, ಯಾವ್ದಾದ್ರು ಡ್ರೆಸ್ ಗಳಿಗೆ ಹಿಂಗಡೆ ಪ್ರಿಂಟಿಂಗ್ ಹಾಕಿಸ್ಕೋಬಹುದು. ನೋಡಿ ಇದನ್ನು ವೆಲ್ವೆಟ್ ವೆಲ್ವೆಟ್ ಅಲ್ಲಿ ಇದೆಲ್ಲ ಫುಲ್ ಕಂಪ್ಲೀಟ್ ಫ್ರೆಂಚ್ ನಾಟ್ ಸ್ಟಿಚಸ್ ಅಲ್ಲೇ ನಾವು ಕಂಪ್ಲೀಟ್ ಮಾಡಿರೋದು. ಫ್ರೆಂಚ್ ನಾಟ್ ಸ್ಟಿಚಸ್. ಓಕೆ. ಅಂಡ್ ಈ ತರದ್ದೆಲ್ಲ ಹ್ಯಾಂಡ್ ಮಷಿನ್ ನಿಮ್ಗೆ ಹ್ಯಾಂಡ್ ಮೇಡ್ ಮಾಡಿದಾಗ ಏನು ಮಷಿನ್ ಮೇಡ್ ಮತ್ತೆ ಹ್ಯಾಂಡ್ ಮೇಡ್ ಅಷ್ಟು ಡಿಫ್ರೆಂಟ್ ಕಾಣಲ್ಲ, ಬಟ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಫಿನಿಶಿಂಗ್ ಅಂದ್ರೆ ಮ್ಯಾನ್ಯುವಲಿ ಮಾಡಿದಾಗ ಇಲ್ಲಿ ಬಂದಿರೋ ಸೈಜ್ ಫ್ಲವರ್ ಸೈಜ್ ಈ ಕಡೆ ಬರಲ್ಲ. ಸ್ವಲ್ಪ ಆದ್ರೂ ಮ್ಯಾನ್ಯುವಲಿ ನಮ್ದು ವೇರಿಯೇಷನ್ಸ್ ಆಗುತ್ತೆ. ಬಟ್ ಕಂಪ್ಯೂಟರೈಸ್ಡ್ ಅಲ್ಲಿ ನಮ್ಗೆ ಇದು ಡಿಜಿಟೈಸಿಂಗ್ ಆಸ್ ಇಟ್ ಈಸ್ ಬರುತ್ತೆ, ಯಾವ್ದೇ ರೀತಿ ಚೇಂಜಸ್ ಆಗಲ್ಲ. ಓಕೆ. ಒಂದು ಲೈನ್ ನಮ್ಗೆ ಅಪ್ ಅಂಡ್ ಡೌನ್ ಆಗಲ್ಲ, ವೇರಿಯೇಷನ್ ದೊಡ್ಡದು ಚಿಕ್ಕದಾಗಲ್ಲ. ಆತರ ಟೈಮು ತುಂಬಾ ಸೇವ್ ಆಗುತ್ತೆ. ಓನ್ಲಿ ಬ್ಲೌಸ್ ಎಂಬ್ರಾಯ್ಡ್ರಿ ಅಂತ ಏನಿಲ್ಲ, ನಾವು ಪಾಕೆಟ್ ಎಂಬ್ರಾಯ್ಡ್ರಿ, ಲೋಗೋಗಳು, ಟಿ ಶರ್ಟ್ ಎಂಬ್ರಾಯ್ಡ್ರಿ ಎಲ್ಲಾದ್ರೂ ಮಾಡ್ಬೋದು. ಅಂಡ್ ಈಗ ಟಿ ಶರ್ಟ್ ಎಂಬ್ರಾಯ್ಡ್ರಿನೂ ಮಾಡ್ಬೋದು. ಬರೀ ಎಷ್ಟು ಜನ ಅನ್ಕೊಳ್ತೀವಿ ಮಷಿನ್ ಹೋಗ್ಬಿಟ್ಟು ಇದು ಸೀರೆಗಳದ್ದು ಅಥವಾ ಬ್ಲೌಸ್ ಗಳದ್ದು ಅನ್ಕೋಬೇಡಿ, ಬಟ್ ಟಿ ಶರ್ಟ್ ಎಂಬ್ರಾಯ್ಡ್ರಿ ಮಾಡ್ಬೋದು. ಓಕೆ. ಅಂಡ್ ಹ್ಯಾಟ್ ವರ್ಕ್ ಮಾಡಿಸ್ಕೊಳ್ತಿರ್ತಾರೆ, ಟಿ ಶರ್ಟ್ಸ್ ಪ್ರತಿಯೊಂದ್ರ ಮೇಲೆ ಕಸ್ಟಮೈಸೇಷನ್ ಇವಾಗ ಜಾಸ್ತಿ ಓಡ್ತಾ ಇರೋದು. ಸೊ ಕಸ್ಟಮೈಸೇಷನ್ ಮಾಡಿಸ್ಕೊಳ್ಳೋದು ಹೆಲ್ಪ್ ಆಗುತ್ತೆ. ಇಲ್ಲಿ ಏನೋ ಥ್ರೆಡ್ ಯೂಸ್ ಮಾಡಿರೋದು ಎಂಬ್ರಾಯ್ಡ್ರಿಂಗ್ ಇದೆಲ್ಲ ಫುಲ್ಲು. ಹೌದು. ಓಕೆ. ಥ್ರೆಡ್ ವರ್ಕ್. ಇದು ನಮ್ ಶಾಪ್ ಲೋಗೋ. ಫಿನಿಶಿಂಗ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಂಡ್ ಒಂದ್ ಥ್ರೆಡ್ ನಿಮ್ಗೆ ಆಚೆ ಈಚೆ ಅನ್ಸಲ್ಲ. ಇವಾಗ ಲೇಟೆಸ್ಟ್ ಆಗಿ ಎಲ್ಲಾ ಕಸ್ಟಮರ್ ಗಳು ಕಟ್ ವರ್ಕ್ ತುಂಬಾ ಕೇಳ್ತಾ ಇರ್ತಾರೆ. ಇದು ಕಟ್ ವರ್ಕ್ ಅಲ್ಲಿ ಮಾಡಿರೋದು. ಪ್ಲಸ್ ನೋಡಿ ಇದು ನಾವು ಕನ್ನಡದಲ್ಲಿ ಚಾಪೆ ಎಣಿಕೆ ಅಂತಾರೆ. ಅದನ್ನ ನಾವು ಟೆಕ್ಸ್ಟೈಲ್ ಡಿಸೈನ್ ಅಲ್ಲಿ ವಿಲ್ಕಾಮ್ ಎಂಬ್ರಾಯ್ಡ್ರಿ ಕ್ರಿಯೇಟಿವ್ ಮಾಡಿದೀವಿ. ಡಿಫ್ರೆಂಟ್ ಆಗಿ ಓನ್ಲಿ ಸ್ಯಾಟಿನ್ ಸ್ಪಿಲ್ ಕೊಡೋದ್ ಬೇಡ ಅಂತ ಡಿಫ್ರೆಂಟ್ ಆಗಿ ನಾವು ಟ್ರೈ ಮಾಡಿದೀವಿ. ಇದು ಸೆನ್ಸಿಟಿವ್ ಪ್ಲಸ್ ನಮ್ಗೆ ಎಂಬೋಸ್ ಆಗಿ ಕಾಣಿಸುತ್ತೆ. ಡಿಸೈನ್ ಫಿನಿಶಿಂಗ್ ಯಾರಾದ್ರೂ ಒಂದ್ ಲುಕ್ ಕೊಡ್ತಾರೆ, ಏನೋ ಇದು ಬೇರೆ ತರ ವರ್ಕ್ ಬಂದಿದೆ ಅಲ್ವಾ, ಅದಕ್ಕೆ ಡಿಫ್ರೆನ್ಸಿಯೇಷನ್ ಇರುತ್ತೆ. ಓಕೆ. ಅಂಡ್ ಇದು ಮ್ಯಾಮ್ ಹೇಳ್ತಾರೆ ಕಟ್ ಡಿಸೈನ್ ಅಂತ. ಇದಿಷ್ಟು ನಿಮ್ಗೆ ಪ್ರತಿಯೊಂದು ಡಿಸೈನ್ಸ್ ಯೂನಿಕ್ ಕಲೆಕ್ಷನ್ಸ್ ಇದೆ, ಯೂನಿಕ್ ಡಿಸೈನ್ಸ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನ ಚಾಪೆ ಹೆಣ್ಕೆ ಕನ್ನಡದಲ್ಲಿ ಚಾಪೆ ಎಣಿಕೆ ಅಂತ ಹೇಳ್ತಾರೆ. ಮುಂಚೆ ಎಲ್ಲ ನಮ್ ಚಾಪೆಗಳೆಲ್ಲ ಬೈ ಹ್ಯಾಂಡ್ ಅಲ್ಲಿ ಅಪ್ ಅಂಡ್ ಡೌನ್ ಶೇಪ್ ಅಲ್ಲಿ ಮಾಡ್ತಾರೆ. ಅದನ್ನ ನಾವು ಎಂಬ್ರಾಯ್ಡ್ರಿ ಕನ್ವರ್ಟ್ ಮಾಡಿದೀವಿ ಡಿಫ್ರೆಂಟ್ ಆಗಿರ್ಲಿ ನಮ್ ಕಸ್ಟಮರ್ ಗಳಿಗೆ ಅಂತ. ಇದೆಲ್ಲ ಬಂದ್ಬಿಟ್ಟು ಇದು ಬ್ರೈಡಲ್ ವೇರ್. ಅಂಡ್ ವಿತೌಟ್ ಸ್ಟೋನ್ ಇಷ್ಟು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ನಾರ್ಮಲ್ ಏನ್ ಅನ್ಕೊಂಡ್ಬಿಡ್ತಾರೆ, ಸ್ವಲ್ಪ ಗ್ರ್ಯಾಂಡ್ ಕಾಣ್ಬೇಕು ಅಂದ್ರೆ ಸ್ಟೋನ್ಸ್ ಆಡ್ ಮಾಡ್ಲೇಬೇಕು ಬಟ್ ಅದು ಲೈಫ್ ಇರಲ್ಲ. ಇದು ವಾಷಬಲ್, ರಫ್ ಅಂಡ್ ಟಫ್ ಆಗಿ ಅವರು ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓನ್ಲಿ ಥ್ರೆಡ್ ವರ್ಕ್ ಯೂಸ್ ಮಾಡಿರ್ತೀರಿ. ಡಿಸೈನ್ಸ್ ಎಫೆಕ್ಟಿವ್ ಆಗಿರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಅಂಡ್ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇರ್ತೀರಾ ಬಂದ್ ವಿಸಿಟ್ ಮಾಡಿ. ಅಂಡ್ ಇಲ್ಲ ನನ್ಗೆ ವಿಸಿಟ್ ಮಾಡಕ್ ಆಗಲ್ಲ ಅಂದ್ರೆ ಕಾಲ್ ಮಾಡಿ ಕೇಳುವುದು. ಅಂಡ್ ಈ ರೌಂಡ್ ಡಿಸೈನ್ಸ್ ಆಗಿರ್ಲಿ, ಸರ್ಕಲ್ ಡಿಸೈನ್ಸ್ ಜೊತೆ ಕಟ್ ವರ್ಕ್ಸ್ ಆಗಿರ್ಲಿ, ಅಂಡ್ ಫ್ಲವರ್ ಡಿಸೈನ್ಸ್ ಆಗಿರ್ಲಿ, ಪ್ರತಿಯೊಂದು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಯಾವ್ದು ನಿಮ್ಗೆ ಥ್ರೆಡ್ಸ್ ಗಳು ನಿಮ್ಗೆ ಹ್ಯಾಂಡ್ ಮೇಡ್ ಮಾಡಿದಾಗ ಒಳಗಡೆ ಅಥವಾ ಫಿಲ್ಲಿಂಗ್ ಅಂದ್ರೆ ಹೊರಗಡೆ ಬಂದಿರೋ ಚಾನ್ಸಸ್ ಗಳಿರುತ್ತೆ. ಸೊ ಇದು ಆಗಿಲ್ಲ. ಓಕೆ ಮ್ಯಾಮ್, ಇದು ವೆಲ್ವೆಟ್ ಅಲ್ಲಿ ಮಾಡಿರೋದು. ಇದಕ್ಕೆ ಸಿಲ್ವರ್ ಕಲರ್ ಕಾಂಬಿನೇಷನ್ ಮಾಡಿದರೆ ಫುಲ್ ನಿಮ್ಗೆ ಏನು ಫೋಟೋಗಳಲ್ಲಿ ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ಅದು ಸ್ಟೋನ್ ಅನ್ಸುತ್ತೆ. ಹೌದು. ಅಂಡ್ ಫಿನಿಶಿಂಗ್ ಮಾಡಿರೋದು ಇದರಲ್ಲಿ. ವೆಲ್ವೆಟ್ ಅಲ್ಲಿ ಓನ್ಲಿ ಜರಿ ಸಿಂಗಲ್ ಕಲರ್ ಯೂಸ್ ಮಾಡಿದೀವಿ. ಅದು ಸಿಲ್ವರ್ ಕಲರ್ ನಿಮ್ಗೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಬೇರೆ ಬೇರೆ ಈ ತರದ ಒಂದು ಬ್ಲೌಸ್ ಇತ್ತು ಅಂದ್ರೆ ಸುಮಾರು ಒಂದು 5-6 ತರ ಸ್ಯಾರಿ ಆದ್ರೂ ಮ್ಯಾಚ್ ಮಾಡ್ಕೋಬಹುದು, ಕಾಂಟ್ರಾಸ್ಟ್ ಆಗಿ ಹಾಕೋಬಹುದು ನಾವು. ಓಕೆ. ಸೊ ನಿಮ್ಗೆ ಸ್ಲೀವ್ಸ್ ಡಿಸೈನ್ ಇದು ಸ್ಲೀವ್ ಡಿಸೈನ್. ಓಕೆ. ಅಂಡ್ ಬ್ಯಾಕ್ ಡಿಸೈನ್, ಸೊ ಸ್ಲೀವ್ ಡಿಸೈನ್ ಈ ತರ ಬಂದಿದೆ. ಸ್ಲೀವ್ ಡಿಸೈನ್. ಓಕೆ ಮ್ಯಾಮ್, ಟಿ ಶರ್ಟ್ ಪ್ರಿಂಟ್ ಏನ್ ತೋರಿಸಿದ್ರಿ? ಆ ತರದವು ಎಷ್ಟೊಂದ್ ಜನ ಏನು ಪ್ರಿಂಟ್ ಹಾಕಿಸ್ಬೇಕು ಅಂತ ಇರ್ತಾರೆ. ಇವಾಗ ಯೂನಿಫಾರ್ಮ್ ಲೋಗೋ ಸೀಸನ್ ಸ್ಟಾರ್ಟ್ ಆಗುತ್ತೆ ಹಾಲಿಡೇಸ್ ಅಲ್ಲಿ. ಯೂನಿಫಾರ್ಮ್ ಲೋಗೋ ಮಾಡ್ಕೋಬಹುದು ನಾವು ಅವ್ರಿಗೆ. ಕಾಲೇಜ್ ನೇಮಿಂಗ್ ವರ್ಡ್ಸ್ ಗಳು ಮಾಡ್ಕೋಬಹುದು. ಅಂಡ್ ಸ್ಪೋರ್ಟ್ಸ್ ವೇರ್ ಬರುತ್ತೆ. ಅದ್ ಬಿಟ್ರೆ ಲೈಕ್ ಈಗ ಬ್ರಾಂಡೆಡ್ ಅವ್ರದೇ ಆದ ಶಾಪ್ ಇರುತ್ತೆ, ಶಾಪ್ ಲೋಗೋಗಳು ಇರ್ತದೆ, ಅದನ್ನು ನಾವು ಮಾಡ್ಕೋಬಹುದು. ಎನಿ ಕೈಂಡ್ ಆಫ್ ಓನ್ಲಿ ಬ್ಲೌಸ್ ಗೆ ಮಾಡ್ಬೇಕು, ಬ್ಲೌಸ್ ಮಾತ್ರ ಮಾಡ್ಬೇಕು, ಇಲ್ಲ ಸ್ಯಾರಿ ಮಾತ್ರ ಮಾಡ್ಬೇಕಂತ ಹೇಳಿ ಎಂಬ್ರಾಯ್ಡ್ರಿ ಮಿಷಿನ್ ಅಲ್ಲಿ ಬ್ಲೌಸ್, ಸ್ಯಾರಿ, ಪಲ್ಲು ಎಲ್ಲಾದನ್ನು ಮಾಡ್ಕೋಬಹುದು. ಪ್ರತಿಯೊಂದು ವರ್ಕ್ ನಾವು ಮಾಡ್ಕೋಬಹುದು. ಎನಿ ಕೈಂಡ್ ಆಫ್ ವರ್ಕ್ ನಾವು ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡಬಹುದು. ಅದಕ್ಕೆ ಅದೇ ಕಸ್ಟಮೈಸೇಷನ್ ಡಿಸೈನ್ ನಾವು ಕೊಡ್ತೀವಿ ಅವ್ರಿಗೆ ಬೇಕು ಅಂತಂದ್ರೆ. ನೋಡಿ ಈ ತರ ಯಾವ್ದಾದ್ರು ಡಿಸೈನ್ಸ್ ಬೇಕಂದ್ರೆ ಅವ್ರಿಗೆ ಕಸ್ಟಮೈಸೇಷನ್ ನಾವು ಮಾಡಿಕೊಡ್ತೀವಿ. ನೋಡಿ ಮೇಡಮ್, ಇದು ನಮ್ ಕಸ್ಟಮರ್ ಗೆ ಮಾಡಿರೋದು ಬ್ರೈಡಲ್ ವರ್ಕ್. ಇದು ಫುಲ್ಲಿ ಅವರು ಬ್ರೈಡಲ್ ವರ್ಕ್ ವಿತ್ ಕಟ್ ವರ್ಕ್ ಯೂಸ್ ಮಾಡಿದೀವಿ. ಫುಲ್ ಬ್ರೈಡಲ್ ವರ್ಕ್ ಅಲ್ಲಿ ನಾವು ಮಾಡಿದೀವಿ. ಇದು ಬ್ಯಾಕ್ ನೆಕ್ ಬರುತ್ತೆ. ಕಸ್ಟಮೈಸೇಷನ್ ಆರ್ಡರ್ಸ್ ನಾವು ತಗೋತೀವಿ. ಪ್ಲಸ್ ನಮ್ ಕಸ್ಟಮರ್ ಗಳಿಗೆ ಕಸ್ಟಮೈಸೇಷನ್ ಬೇಕು ಅಂತಂದ್ರೆ ಡಿಸೈನ್ ಗಳು ಮಾಡ್ಕೊಡ್ತೀವಿ. ಅಲ್ಟ್ರೇಷನ್ಸ್ ಇದ್ರೆ ಅಲ್ಟ್ರೇಷನ್ ಮಾಡ್ತೀವಿ. ಯಾವ ತರ ಬೇಕಂದ್ರೆ ಯಾವ ಶೇಪ್ ನೆಕ್
ಯಾವ ತರ ಬೇಕಂದ್ರೂ ನಾವು ಇನ್ಕ್ಲೂಡಿಂಗ್ ಶೇಪ್ ಆಗಿರ್ಲಿ, ಕಲರ್ ಕಾಂಬಿನೇಷನ್ ಆಗಿರ್ಲಿ, ಡಿಸೈನ್ಸ್ ಆಗಿರ್ಲಿ, ಪ್ರತಿಯೊಂದು ಕಸ್ಟಮೈಸೇಷನ್ ಇರುತ್ತೆ. ನಾವು ಅವ್ರಿಗೆ ಅಪ್ಲಿಕೇಶನ್ ಕೊಟ್ಟಿರ್ತೀವಿ, ಡಿಸೈನಿಂಗ್ ಅಪ್ಲಿಕೇಶನ್ ಕೊಡ್ತೀವಿ, ಕ್ಯಾಟಲಾಗ್ ಬುಕ್ಸ್ ಕೊಟ್ಟಿರ್ತೀವಿ. ಅದಲ್ಲದೆ ಅವ್ರದ್ದು ಓನ್ ಆಗಿ ಕಸ್ಟಮರ್ ಗಳು ಬೇರೆ ಡಿಸೈನ್ಸ್ ಗಳು ಬೇಕು ಅಂದ್ರೆ ನಾವು ಅವ್ರಿಗೆ ಮಾಡ್ಕೊಡ್ತೀವಿ. ಅಲ್ಟ್ರೇಷನ್ಸ್ ಇದ್ರು ಅಲ್ಟ್ರೇಷನ್ಸ್ ಮಾಡಿ ಒಂದ್ ಸ್ಟಾಪ್ ಅಲ್ಲಿ ನಿಮ್ಗೆ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಕ್ಬಿಡುತ್ತೆ ಅಂತ ಅನ್ಸುತ್ತೆ. ಓಕೆ ಮ್ಯಾಮ್, ನೆಕ್ಸ್ಟ್ ಯಾವ ಕಡೆ ಹೋಗೋಣ? ಇನ್ನೇನ್ ತೋರಿಸ್ತೀರಾ, ಏನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ? ಬನ್ನಿ, ನೆಕ್ಸ್ಟ್ ಪವರ್ ಮೆಷಿನ್ಸ್ ತೋರಿಸ್ತೀನಿ ನಿಮ್ಗೆ. ಜಾಕ್ ತುಂಬಾ ಲೀಡಿಂಗ್ ಇದೆ. ಜಾಕ್ ಬ್ರ್ಯಾಂಡ್ ಬಂದ್ಬಿಟ್ಟು ಇವಾಗ ಓಕೆ, ಇದು ಜಾಕ್ FI ಅಂತ. ಜಾಕ್ಗೆ ನಾವು ಆಥರೈಸ್ಡ್ ಡೀಲರ್ ಆಗಿದೀವಿ. ಜಾಕ್ ಮಷಿನ್ ಗೆ ಇದು FI ಅಂತ ಬೇಸಿಕ್ ಮಾಡಲ್. ಇದು ಆಟೋ ಟ್ರಿಮ್ಮಿಂಗ್ A to B ಅಂತ ಆಟೋ ಟ್ರಿಮ್ಮಿಂಗ್ ಬರುತ್ತೆ. ಗಾರ್ಮೆಂಟ್ಸ್ ಯೂಸ್ ಆಗುತ್ತೆ. ಪೀಸ್ ವರ್ಕ್ ಮಾಡೋರು ಯೂಸ್ ಮಾಡ್ತಾರೆ. ಅದ್ರಲ್ಲಿ ಜಮ್ಸ್ ಇದೆ, ಫ್ಯೂಕನ್ ಇದೆ, ಮಲ್ಟಿ ಬ್ರಾಂಡ್ಸ್ ಇದೆ. ಓನ್ಲಿ ಒನ್ ಬ್ರ್ಯಾಂಡ್ ಇಲ್ಲ ನಮ್ ಶಾಪ್ ಅಲ್ಲಿ. ಜನಕ್ಕೆ ಇದೇ ಬ್ರ್ಯಾಂಡ್ ಬೇಕು ಅಂದ್ರೆ ಎಲ್ಲಾ ಬ್ರ್ಯಾಂಡ್ ಅವೈಲಬಿಲಿಟಿ ಇರುತ್ತೆ. ಎಲ್ಲಾದ್ರದ್ದು ಸ್ಪೇರ್ಸ್ ಇರುತ್ತೆ, ಇನ್ಕ್ಲೂಡಿಂಗ್ ವಾರಂಟಿ, ಸರ್ವಿಸ್ ಫ್ರೀ ಇರುತ್ತೆ. ಬಟ್ ಅಫಿಷಿಯಲ್ಸ್ ಬರ್ತೀವಿ ಅಂದ್ರೆ ಪೋರ್ಟಬಲ್ ಬರುತ್ತೆ. ಚಿಕ್ಕದಾಗ ಆಲ್ಟ್ರೇಷನ್ಸ್ ಏನಾದ್ರು ಮಾಡ್ಕೋತಿದ್ರೆ ಲೈಕ್ ಸಿಂಗರ್ ಚಿಕ್ಕದಾಗಿ ಡ್ಯಾಮೇಜ್ ಆದಾಗ ಆಲ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ನಿಮ್ಗೆ ಅವ್ರಿಗೆ ಸ್ಟಿಚ್ ಕ್ವೀನ್ ಉಷಾ ಬರುತ್ತೆ, ಸಿಂಗರ್ ಬರುತ್ತೆ. ಗಾರ್ಮೆಂಟ್ ಇಂಡಸ್ಟ್ರಿಲಿ ನಾವು ಜಾಸ್ತಿ ನೋಡ್ತೀವಿ. ಇದು ಬಾಯ್ಲರ್, ಐರನ್ ಟೇಬಲ್, ಫಿನಿಶಿಂಗ್ ಸೆಕ್ಷನ್ ಅಲ್ಲಿ ಬೇಕಾಗತ್ತೆ ಅವ್ರಿಗೆ. ಇದು ನಾವು ಅದನ್ನು ನಮ್ಮಲ್ಲಿ ಅವೈಲೇಬಲ್ ಇದೆ. ಇಲ್ಲ ಬೊಟಿಕ್ಸ್ ಬಂತಂದ್ರೆ ಸ್ಟೀಮ್ ಐರನ್ ಕೇಳ್ತಾರೆ. ಸ್ಟೀಮ್ ಐರನ್ ಕಟಿಂಗ್ ಮಿಷಿನ್ಸ್ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ ನಮ್ಮ ಹತ್ರ. ಸ್ಟೀಮ್ ಐರನ್ ಬಾಟಲ್ ಟೈಪ್ ಬರುತ್ತೆ. ಕಟಿಂಗ್ ಮಿಷಿನ್ಸ್ ಬೇಕಂದ್ರೆ ಕಟಿಂಗ್ ಮಿಷಿನ್ಸ್ ಇದೆ. ಓಕೆ, ಅಂಡ್ ಒನ್ ಥಿಂಗ್ ನಾನು ಹೇಳಬೇಕಾಗಿದೆ ಏನಪ್ಪಾ ಅಂತಂದ್ರೆ, ಇಲ್ಲಿ ನೀವು ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಥವಾ ದೊಡ್ಡ ಮಟ್ಟದಲ್ಲಿ ಗಾರ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ, ಪ್ರತಿಯೊಬ್ಬರಿಗೂ ಒಂದ್ ಸ್ಟಾಪ್ ಗೆ ಪ್ರತಿಯೊಂದು ಎಲ್ಲ ಸಿಗುತ್ತೆ ಇಲ್ಲಿ. ಅಂಡ್ ಅದಲ್ಲೇ ನಿಮ್ಗೆ ಇಷ್ಟು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮಷಿನ್ಸ್ ಬಗ್ಗೆ. ನಿಮ್ಗೆ ನಾಲೆಜ್ ಇಲ್ಲ ಅಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನಿಮ್ಗೆ ಕೊಡ್ತಾರೆ. ಅಂಡ್ ಸುಮ್ನೆನೋ ಮಾರ್ಬೇಕು ಅಂತ ಅನ್ಕೊಂಡು ಕೇವಲ ಮಷಿನ್ಸ್ ಗಳನ್ನ ಮಾರ್ತಿಲ್ಲ ಅವರು. ನಿಮ್ಗೆ ಪ್ರತಿಯೊಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಟು ಅದರಿಂದ ಹೇಗೆ ಯೂಸ್ ಮಾಡ್ಬೇಕು, ಏನ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಇರುತ್ತೆ. ಅವ್ರಿಗೆ ಕಂಪ್ಲೀಟ್ ಲೈವ್ ಡೆಮೋ ಇರುತ್ತೆ. ಮಿಷಿನ್ ಆದ್ರೂ ಅವ್ರಿಗೆ ಡೆಮೋ ಇಲ್ದೇನೆ ನಾವ್ ಏನ್ ಹೇಳಿದ್ರು ಗೊತ್ತಾಗಲ್ಲ. ಸೊ ಕಂಪ್ಲೀಟ್ ಅವ್ರಿಗೆ ಯಾವ್ದು ಮಿಷಿನ್ ಪರ್ಚೇಸ್ ಮಾಡಿದ್ರೆ ಕಂಪ್ಲೀಟ್ ಡೆಮೋ ಇರುತ್ತೆ. 1 year ವಾರಂಟಿ, ಸರ್ವಿಸ್ ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ ಸರ್ವಿಸ್ ಫ್ರೀ ಇರುತ್ತೆ. ಈಗ HSW ಬಂದ್ರೆ ಇದು ಮಲ್ಟಿ ನೀಡಲ್ ಬರುತ್ತೆ. ಇದ್ರಲ್ಲಿ ಸಿಂಗಲ್ ನೀಡಲ್ ಬೇಕು ಅಂದ್ರೆ ಉಷಾ 450, 550 ಇದೆ, ಬ್ರದರ್ ಇದೆ. ಇದೆಲ್ಲ ಮಲ್ಟಿ ನೀಡಲ್. ಇದು ಮಲ್ಟಿ ನೀಡಲ್ HSW ಅಲ್ಲಿ. ಸಿಂಗಲ್ ನೀಡಲ್ ಬೇಕಂದ್ರೆ ಉಷಾ ಸಿಗುತ್ತೆ. ಉಷಾ 450 ಮಾಡಲ್ ಇದೆ, 550 ಮಾಡಲ್, ಬ್ರದರ್ V3, V3 5S ಎಲ್ಲ ಮಾಡೆಲ್ ಗಳು ಅವೈಲೇಬಲ್ ಇದೆ. ಅವ್ರಿಗೆ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೆ, ಯಾವ ಬ್ರ್ಯಾಂಡ್ ಬೇಕು ಅಂದ್ರೂ ನಮ್ಮಲ್ಲಿ ಅವೈಲೇಬಲ್ ಇದೆ. ನೀವೇ ಕನ್ಫ್ಯೂಷನ್ ಇಂದ ಬಂದಿದ್ರೆ ಅಂದ್ರೆ ನಿಮ್ಗೆ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತಾರೆ ಅಂಡ್ ಕ್ಲಾರಿಟಿ ಸಿಗುತ್ತೆ ಈ ಜಾಗದಲ್ಲಿ. ಓಕೆ, ಒಂದ್ಸಲ ನೋಡ್ಬಿಟ್ಟು ಎಷ್ಟೆಲ್ಲ ಮಷಿನ್ಸ್ ಗಳಿದೆ ಅಂತಂದ್ರೆ ನಾನೇ ಫಸ್ಟ್ ಟೈಮ್ ನೋಡ್ತೀನಿ ಇಷ್ಟೆಲ್ಲ ಬ್ರ್ಯಾಂಡ್ ಇರುತ್ತಾ ಸ್ವಿಂಗ್ ಮಷಿನ್ ಅಲ್ಲಿ ಅಂತ. ಓಕೆ ಮ್ಯಾಮ್, ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಲೇಬೇಕು ನಾನು. ಅಂಡ್ ಡಿಸೈನಿಂಗ್ ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬರ್ತಿದೆ. ಸೊ ಫೈನಲಿ ಇನ್ನೊಂದು ಜನಕ್ಕೆ ತಲೆಯಲ್ಲಿ ಓಡ್ತಾ ಇರುತ್ತೆ, ಯಾಕಮ್ಮ ನಾನು ಯಾಕೆ ಇಲ್ಲೇ ಒಂದು ಮಷಿನ್ ಪರ್ಚೇಸ್ ಮಾಡ್ಬೇಕು ಅಂತ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲೇ ಬಂದ್ ಯಾಕೆ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಮಲ್ಟಿ ಬ್ರ್ಯಾಂಡ್ ಅವೈಲೇಬಿಲಿಟಿ ಇದೆ ಒಂದು. ಪ್ಲಸ್ ನೀವು ಸರ್ವಿಸಿಂಗ್ ಬೇರೆ ಕಡೆ ಹೋಗೋತಾರೆ ಅಲ್ಲ, ಸರ್ವಿಸ್ ನಮ್ದೇ ಇರುತ್ತೆ. ಆಮೇಲೆ ಸ್ಪೇರ್ ಪಾರ್ಟ್ಸ್ ಬೇಕು ಅಂದ್ರೆ ನಮ್ಮಲ್ಲಿ ಅವೈಲೇಬಿಲಿಟಿ ಇರುತ್ತೆ. ಪ್ಲಸ್ ಬ್ರಾಂಡೆಡ್ ಅವೈಲೇಬಿಲಿಟಿ ಇರುತ್ತೆ. ಈಗ HSW 5G ಬಂದಾಗ ತುಂಬಾ ನನ್ಗೆ ಮೇಡಮ್ 5G ಅಂದ್ರೇನೆ ಯಾಕೆ 6G ಇದೆ 7G ಇದೆ ಅಂತ, ಅದ್ ಯಾವ ತರ ನಾವು ಹೆಂಗ್ ಬೇಕ್ ಹಂಗೆ ಕಮೆಂಟ್ ಮಾಡಕ್ ಆಗಲ್ಲ. ಒಂದು ಬ್ರ್ಯಾಂಡ್ ಅದ ಅದ್ರದ್ದೇ ಆದ ಕಂಡೀಷನ್ಸ್ ಅಪ್ಲೈ ಇರುತ್ತೆ, ಫೀಚರ್ಸ್ ಇರುತ್ತೆ. ನಾವು ಹೆಂಗ್ ಬೇಕಂಗ್ ಮಾತಾಡಕ್ ಆಗಲ್ಲ. HSW ಬಂದ್ಬಿಟ್ಟು ತುಂಬಾ ಹಳೆ ಬ್ರ್ಯಾಂಡ್. ಇದು 5G ನಮ್ದು HSW ಲೈಕ್ ಗ್ಲೋಬಲ್ ಬ್ರ್ಯಾಂಡ್. ಎಲ್ಲಾ ಕಡೆ ಸಪ್ಲೈ ಇರುತ್ತೆ. ಆಲ್ ಓವರ್ ನಾವು ಇಲ್ಲಿಂದ ಎಲ್ಲಾ ಕಡೆ ಸಪ್ಲೈ ಮಾಡ್ತೀವಿ. ಆಲ್ ಓವರ್ ಕರ್ನಾಟಕನು ಸಪ್ಲೈ ಮಾಡ್ತೀವಿ ಹೋಲ್ಸೇಲ್ ಡೀಲರ್ ಗಳಿಗೆ ಎಲ್ಲರಿಗೂ. ಯಾವ್ದು ಏನೇ ಬೇಕಂದ್ರೆ ನಮ್ಮಲ್ಲಿ ಅವೈಲೇಬಿಲಿಟಿ ಇರುತ್ತೆ. ಒಂದ್ಸಲ ನೀವು ಬಂದು ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರೆ ಕ್ಲಾರಿಟಿ ಇರುತ್ತೆ ಅಷ್ಟೇ. ಓಕೆ, ಅಂಡ್ ಇನ್ನೊಂದೇನಪ್ಪಾ ಅಂತಂದ್ರೆ ಮ್ಯಾಮ್ ಇಲ್ಲಿ ಹೇಳ್ತಾ ಇದ್ರು, ಇಲ್ಲಿ ಬಂದು ಪರ್ಚೇಸ್ ಮಾಡುವಂತ ಕಸ್ಟಮರ್ಸ್ ಗೆ ಮಾರ್ಕೆಟಿಂಗ್ ಹೆಲ್ಪ್ ಮಾಡ್ತೀವಿ. ನಾವು ಇಲ್ಲಿಂದ ಪರ್ಚೇಸ್ ಮಾಡಿರೋ ಕಸ್ಟಮರ್ ಗೆ ಅವ್ರ ನಿಯರ್ ಲೊಕೇಶನ್ ಇರೋ ಕಸ್ಟಮರ್ ಗಳಿಗೆ ನಾವು ಮಾರ್ಕೆಟಿಂಗ್ ಹೆಲ್ಪ್ ಮಾಡ್ತೀವಿ. ನಮ್ಮ ಹತ್ರ ಪರ್ಚೇಸ್ ಮಾಡಿರೋ ಕಸ್ಟಮರ್ಸ್ ಅಲ್ಲಿ ಇದಾರೆ, ಅವ್ರ ಹತ್ರ ಹೋಗಿ ಡಿಸೈನ್ಸ್ ಮಾಡಿಸ್ಕೊಳ್ಳಿ ಅಂತ ನಾನು ಮಾರ್ಕೆಟಿಂಗ್ ಹೆಲ್ಪ್ ಮಾಡ್ತೀರಾ. ಅಂಡ್ ಇನ್ನೊಂದು ಸರ್ವಿಸ್ ಇವ್ರ ಕಡೆ ಸಿಗುತ್ತೆ. ಪ್ಲಸ್ ಇನ್ನೊಂದೇನಪ್ಪಾ ಅಂದ್ರೆ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇದೆ ಅಂತ. ಸೊ ನಮ್ಮ ಅಮ್ಮ ಒಂದ್ಸತಿ ಹೇಳ್ತಾ ಇದ್ರು ನನಗೆ, ಏನಪ್ಪಾ ಅಂದ್ರೆ ಸ್ಪೇರ್ ಪಾರ್ಟ್ಸ್ ಹೋಯ್ತು ಅಂದ್ರೆ ಇಲ್ಲೆಲ್ಲ ಹುಡ್ಕಾಡ್ಕೊಂಡು ಕುತ್ಕೊಳ್ಳೋದಮ್ಮ ಕಷ್ಟ ಆಗುತ್ತೆ. ಆ ಪ್ರಾಬ್ಲಮ್ ಇಲ್ಲಿ ಸಿಗಲ್ಲ, ಸಿಗಲ್ಲ. ಓಕೆ, ಇದಿಷ್ಟು ನಿಮ್ಗೆ ಒಂದೇ ಜಾಗದಲ್ಲಿ ಸಿಗ್ತಿರೋದು. ಅಂಡ್ ಮೋರ್ ಓವರ್ ಜಾಸ್ತಿ ಬ್ರ್ಯಾಂಡ್ಸ್ ಇದೆ ಇಲ್ಲಿ. ಅಂಡ್ ಎಷ್ಟೊಂದ್ ಜನಕ್ಕೆ ಸೆಕೆಂಡ್ ಹ್ಯಾಂಡ್ಸ್ ಇದೆ, ಯೂಸ್ಡ್ ಮಷಿನ್ ಸಿಗ್ಬೇಕಾದ್ರೆ ಬೇರೆ ಕಡೆ ಹೋಗ್ಬೇಕಾಗತ್ತೆ ಅಥವಾ ಇಲ್ಲಿ ಬರ್ಬೇಕಾಗತ್ತೆ, ಅಥವಾ ಒಂದು ಹೊಸದಿರ್ಲಿ ಒಂದು ಹಳೆದಿರ್ಲಿ ಮನೇಲಿ ಎರಡೆರಡು ವರ್ಕ್ ಮಾಡಕ್ ನಡೆಯುತ್ತೆ ಅನ್ನೋರ್ಗೆ. ಸೊ ಈ ಜಾಗನ ಒಂದು ಹೇಳಿ ಮಾಡ್ತಿರೋ ಜಾಗ. ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ವುಮೆನ್ಸ್ ಗೆ ಎಂಟರ್ಪ್ರಿನಿಯರ್ಸ್ ಆಗಿ ವರ್ಕ್ ಮಾಡೋ ತರ ನಾವು ಯಾಕೆಂದ್ರೆ ಎಲ್ಲಾರಿಗೂ ಡಿಪೆಂಡ್ಸ್ ನೀವ್ ಹೇಳಿದ್ರಲ್ಲ, ಅದೇ ತರ ಡಿಪೆಂಡಬಲ್ ಆಗಕ್ ಆಗಲ್ಲ. ಯಾವಾಗ್ಲೂ ಮನೇಲಿ ಇಟ್ಕೊಂಡ್ ಮಕ್ಕಳು ಹೊಣ್ಕೊಂಡ್ ಹೊರಗಡೆ ಹೋಗಕ್ ಆಗಲ್ಲ. ಆ
ಟೈಮ್ ಅಲ್ಲಿ ಅವ್ರು ಈ ತರ ಚಿಕ್ಕದಾಗಿ ಇನ್ವೆಸ್ಟ್ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಅಂಡ್ ಎಷ್ಟೊಂದ್ ಜನ ಕಲ್ತಿರ್ತಾರ ಬಟ್ ಹೊರಗಡೆ ಹೋಗಿ ಜಾಬ್ ಮಾಡಕ್ ಆಗಲ್ಲ ಬಿಕಾಸ್ ಆಫ್ ಮನೆ ಮಕ್ಕಳು ಎರಡು ನಿಭಾಯಿಸ್ಬೇಕು, ಸ್ಕೂಲ್ ಎಲ್ಲ ಇರುತ್ತೆ. ಸೊ ಅದರಿಂದ ಅವರು ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅಲ್ಲಿಂದ ಅವ್ರಿಗೆ ಏನೇ ಡೌಟ್ಸ್ ಇದ್ರು ನಾವು ಕ್ಲಿಯರ್ ಮಾಡ್ತೀವಿ. ಓಕೆ. ಪ್ಲಸ್ ಅವ್ರಿಗೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಹೆವಿ ಆಯ್ತು ಅಂತಂದ್ರೂ ಚಿಕ್ಕದಾಗಿಂದಾನು ಸ್ಟಾರ್ಟ್ ಮಾಡೋಕೆ ನಮ್ಮಲ್ಲಿ ಮೆಷಿನ್ ಅವೈಲಬಿಲಿಟಿ ಇದೆ. ನಾವ್ ಹೇಳ್ತೀವಿ ಈ ಮಷಿನ್ ತಗೊಳ್ಳಿ, ನೆಕ್ಸ್ಟ್ ಅವ್ರಿಗೆ ಬೇಕು ಅಂತಂದ್ರೆ ಅಪ್ಡೇಟ್ ಅಪ್ಲೋಡ್ ಮಾಡ್ಕೋಬಹುದು. ನಮ್ದು ಸೆಕೆಂಡ್ಸ್ ಮಷಿನ್ ಅವೈಲೇಬಲ್ ಇದೆ. ಸೆಕೆಂಡ್ಸ್ ಅಲ್ಲೂ ಬೇಕಂದ್ರೆ ಅವ್ರು ತಗೋ, ಅದಕ್ಕೂ 6 ತಿಂಗಳು ವಾರಂಟಿ, ಸರ್ವಿಸ್ ಫ್ರೀ ಇರುತ್ತೆ. ಸೆಕೆಂಡ್ಸ್ ಮಷಿನ್ಸ್ಗೂ ನಾವು ವಾರಂಟಿ ಕೊಡ್ತೀವಿ. ಸ್ಟಾರ್ಟಿಂಗ್ 2,500 ರೂಪಾಯಿಂದ ನಮ್ಮಲ್ಲಿ ಸಿಗುತ್ತೆ. ಓಕೆ ಮ್ಯಾಮ್, ಇನ್ನೊಂದಂದ್ರೆ ಎಷ್ಟು ಜನ ಇವಾಗ ಫುಲ್ ಅಮೌಂಟ್ ಕೊಟ್ಬಿಟ್ಟು ತಗೊಳಕ್ ಆಗಲ್ಲ, EMI ಆಪ್ಷನ್ ಇದೆಯಾ ಅಂತ ಕೇಳೋರ್ಗೆ. ಹೌದು. ಸೊ EMI ಆಪ್ಷನ್ ಇದೆಯಾ? ಆಪ್ಷನ್ ಇದೆ ಮೇಡಮ್, EMI ಆಪ್ಷನ್ ಇದೆ. ಓಕೆ, ಸೊ EMI ಆಪ್ಷನ್ ಇದೆಯಂತೆ. ಸೊ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನ ಜಾಸ್ತಿ ಬಿಕಾಸ್ ನಂಗೆ ಗೊತ್ತು ನಿಮ್ಮಲ್ಲಿ ಇನ್ನೊಂದಿಷ್ಟು ಓಡ್ತಾ ಇರುತ್ತೆ ಪ್ರಶ್ನೆಗಳು ಅಂತ ಜಾಗ ಇಷ್ಟ ಆದ್ಮೇಲೆ ಅದಕ್ಕೆಲ್ಲ ಮ್ಯಾಮ್ ಡೀಟೇಲ್ ಕಾಲ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ಸ್ ಕೊಡ್ತೀರಾ ಹೇಗೆ? ಹೌದು. ಓಕೆ. ಅಂಡ್ ನಿಮ್ಗೆ ಲೊಕೇಶನ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ, ಬಂದು ವಿಸಿಟ್ ಮಾಡಕ್ ಆಗ ದೂರ ಇದ್ರೆ ಅಂದ್ರೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಮ್ಯಾಮ್ ಇಷ್ಟೊತ್ತು ಇಷ್ಟೆಲ್ಲ ಇನ್ಫಾರ್ಮೇಶನ್ಸ್ ನ ಕೊಟ್ಟಿದ್ದಕ್ಕೆ ಅಂಡ್ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ನಾನು ಇಲ್ಲಿಂದ ನಾಲೆಜ್ ತಗೊಂಡು ಹೋಗ್ತಾ ಇದ್ದೀನಿ, ಅದಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಆಕ್ಚುಲಿ ನಂಗೆ ಈ ಫೋಟೋ ನೋಡಿದ್ಮೇಲೆ ಮ್ಯಾಮ್ ಹತ್ರ ಸಿಕ್ಕಾಪಟ್ಟೆ ಕ್ವಶನ್ಸ್ ಕೇಳ್ತಾ ಇದೆ. ಮ್ಯಾಮ್ ಕಲರ್ ಕಾಂಬಿನೇಷನ್ ಹೆಂಗ್ ಬಂತು, ಅದು ಇದು ಅನ್ಕೊಂಡು. ಅಂಡ್ ಇಲ್ಲಿ ಫೋಟೋ ಫ್ರೇಮ್ ಅಲ್ಲಿ ಏನ್ ನೋಡ್ತಾ ಇದ್ರೆ ಇದು ಪೂರ್ತಿ ಥ್ರೆಡ್ ಅಲ್ಲೇ ಮಾಡಿರುವಂತದ್ದು. ಅಂಡ್ ಇದು ಸಹ ಅವೈಲೇಬಲ್. ಈ ಮಷಿನ್ ತಗೊಂಡ್ರೆ ನೀವು ಅದನ್ನು ಮಾಡ್ಬೋದು. ಯಾಕಂದ್ರೆ ಸ್ವಲ್ಪ ಟ್ರೆಂಡಿಂಗ್ ಕ್ರಿಯೇಟ್ ಮಾಡ್ಬೇಕು ಯಾವಾಗ್ಲೂ. ಇರೋದನ್ನೇ ಎಷ್ಟಂತ ಮಾಡಕ್ಕಾಗತ್ತೆ. ನನ್ನ ಪ್ರಕಾರ ನನ್ನ ಕಡೆಯಿಂದ ಕೊಡೋ ಸಜೆಷನ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಶಂಕರನ್ ಅವ್ರ ಫೋಟೋ. ಅದರಲ್ಲೂ ಥ್ರೆಡ್ ವರ್ಕ್ ಆಗಿರ್ಲಿ, ಫಿನಿಶಿಂಗ್ ಆಗಿರ್ಲಿ, ಐ ರಿಂಕಲ್ಸ್ ಆಗಿರ್ಲಿ, ಪ್ರತಿಯೊಂದು ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೆ ಈ ಮಷಿನ್ ಅಲ್ಲಿ ಮಾಡಿರೋದು. ಅಂಡ್ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನ ಆಗ್ಲೇ ಹೇಳಿರೋ ಪ್ರಕಾರ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ಸ್ ನ ತಗೊಳ್ಳಿ. ಅಂಡ್ ಆದ್ರೆ ಶಾಪ್ಗೆ ವಿಸಿಟ್ ಮಾಡಿ. ನಾನು ಆಗ್ಲೇ ಹೇಳಿರೋ ಹಾಗೆ ನಿಂತಲ್ಲಿ ಎಷ್ಟೇ ಕನ್ಫ್ಯೂಷನ್ಸ್ ಇದ್ರು ಇಲ್ಲಿ ಬಂದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ನನಗೆ ಈ ಜಾಗ ತುಂಬಾ ಇಷ್ಟ ಆಗಿದ್ದು ಬಿಕಾಸ್ ಆಫ್ ಇಷ್ಟೆಲ್ಲ ಒಳ್ಳೆ ಬ್ರ್ಯಾಂಡ್ಸ್ ಇದೆ ಅಂಡ್ ಇಷ್ಟೆಲ್ಲ ಯೂನಿಕ್ ಡಿಸೈನ್ಸ್ ಗಳಿದೆ ಅಂತ. ನಿಮ್ಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಮಾಡಿ. ಅಂಡ್ ಮುಂದಿನ ವಿಡಿಯೋನಿಗೆ ನೀವು ಮುಂದೆ ಬರೋವರೆಗೂ ಜೈ ಶಂಕರಣ್ಣ.